ಪರಿಣಾಮ. ಎಸ್ ರಮೇಶ್ ಬಾಬು ಅವರೇ, ನಿನ್ನೆ ತಮಿಳುನಾಡು ರಾಜಭವನದಿಂದ ಹೊರಡಿಸಲಾದಂಥ ಪತ್ರಿಕಾ ಪ್ರಕಟಣೆಯನ್ನು ನೋಡ್ತಾ ಇದ್ದೆ. ಫ್ಯಾಕ್ಚುಯಲ್ ಎರರ್ಸ್ ಆದರೂ ನಮ್ಮ ಹತ್ರ ಹೇಳಿಸ್ಬೇಡಿ ಅಂತಾರೆ ಅವರು. ಫ್ಯಾಕ್ಚುಯಲ್ ಎರರ್ಸ್ 12 ಲಕ್ಷ ಕೋಟಿ ರೂಪಾಯಿಯ ಹೂಡಿಕೆ ತಮಿಳುನಾಡಿಗೆ ಬಂದಿದೆ, ಎಲ್ಲಿ ಬಂದಿದೆ ಹೇಳಿ ಅಂತ. ಈ ರೀತಿಯ ಫ್ಯಾಕ್ಚುಯಲ್ ಎರರ್ಗಳನ್ನು ಹೇಳು ಅಂತಂದ್ರೆ ನಮಗೆ ಹೇಳೋದಕ್ಕಾಗೋದಿಲ್ಲ ಅಂತಾರೆ. ಒಂದು ಮಧ್ಯಮ ಮಾರ್ಗ ಬೇಕಲ್ವಾ? ತಮಿಳುನಾಡು ರಾಜ್ಯಪಾಲರಿಗೆ ಈಗಾಗಲೇ ಸುಪ್ರೀಂ ಕೋರ್ಟು ಚೀಮಾರಿ ಹಾಕಿದೆ. ತಮಗೆ ತಮಿಳುನಾಡು ರಾಜ್ಯಪಾಲರು ಆದರ್ಶಮಯವಾಗಿ ಕಾಣ್ತಾ ಇದ್ರೆ ಅದಕ್ಕೆ ನಾನು ಕೇಳಿ ತಾವು ಹೇಳ್ದಂಗೆ ನಾನು ಹೇಳ್ಬೇಕಲ್ಲ ಸರ್. ಈಗ ನೀವು ಅವ್ರು ನೋಟ್ ಹಾಕಿದ ಪ್ರಸ್ತಾಪ ಮಾಡಿದಾಗ ಉತ್ತರ ಕೊಡೋದು ಬೇಡ, ನೀವು ಮಾತಾಡಿ ಕೇಳ್ಕೊಂಡು ಕೂತ್ಕೊತೀನಿ. ತಮಿಳುನಾಡು ರಾಜ್ಯಪಾಲರು ಕೇಳಿ, ಅದನ್ನೇ ಹೇಳಿ ದಯಮಾಡಿ. ತಮಿಳುನಾಡು ರಾಜ್ಯಪಾಲರಿಗೆ ತಮಿಳುನಾಡು ಸರ್ಕಾರ ಆಗಿದಂಥ ಪಿಟಿಷನಲ್ಲಿ ಸುಪ್ರೀಂ ಕೋರ್ಟು ಚೀಮಾರಿ ಹಾಕಿದೆ. ಈ ಹ್ಯಾಸ್ ನೋ ಬಿಸ್ನೆಸ್ ಟು ಇಂಟರ್ಫಿಯರ್ ವಿತ್ ದ ಪೊಲಿಟಿಕಲ್ ಅಫೇರ್ಸ್ ಆಫ್ ದ ಸ್ಟೇಟ್ ಗೌರ್ನಮೆಂಟ್. ಹೌದು, ಅವರು ರಾಜಕಾರಣ ಮಾಡೋಕ್ಕೆ ಬಂದರೆ ರಾಜೀನಾಮೆ ಕೊಟ್ಟು ಬಂದು ರಾಜಕಾರಣ ಮಾಡಲಿ, ತಮಿಳ್ನಾಡಲ್ಲೇ ಚುನಾವಣೆ ನಿಂತ್ಕೊಳ್ಳಿ, ತಮಿಳ್ನಾಡಲ್ಲೇ ರಾಜಕಾರಣ ಮಾಡಲಿ, ಖಂಡಿತ ವಿರೋಧ ಇಲ್ಲ. ಈಗ ನಮ್ಮ ಆಗಲೇ ಹೇಳ್ತಾ ಇದ್ರು ರೇಷ್ಮೆ ಅವರು, ಹೇಳ್ತೀನಿ ಅದಕ್ಕೆ ಬರ್ತೀನಿ. ಅವ್ರು ಸಿದ್ದರಾಮಯ್ಯ ವಿಷಯನ ಭಾಳ ಸಲ ಎಳ್ಕೊಂಬಂದು ಪ್ರಸ್ತಾಪ ಮಾಡ್ತಾರೆ, ಆಮೇಲೆ ಬರ್ತೀನಿ. ನಾತು ಹೇಳಿದ ಅಷ್ಟು ವಿಚಾರನ ಎಂಡಾಸ್ ಮಾಡ್ತೀನಿ. ಅವ್ರು ಭಾಳ ಬ್ಯಾಲೆನ್ಸ್ ಆಗಿ ಇವತ್ತೇನು ಪರಿಸ್ಥಿತಿ ಇದೆ, ಗವರ್ನರ್ ಲಿಮಿಟೇಷನ್ಸ್ ಏನು ಅಷ್ಟನ್ನು ಮಾತಾಡಿದ್ದಾರೆ. ನೋಡಿ, ನಮ್ಮ ದೇಶದ ಸಂವಿಧಾನ ಬ್ರಿಟಿಷರ ಸಂವಿಧಾನದ ಬಹುತೇಕ ಅನುಕರಣೆ ಮಾಡಿರ್ತಕ್ಕಂಥದ್ದು. ಅದು ಅಲಿಖಿತ ಸಂವಿಧಾನ ಬ್ರಿಟಿಷ್ ಸರ್ಕಾರದ್ದು. ಅಲ್ಲಿ ಅವ್ರ ಇನ್ಫ್ಲೂಯೆನ್ಸ್ ಮೇಲೆ ನಾವು ಅದೇ ಸಂವಿಧಾನ ಇಲ್ಲಿ ತೊಗೊಂಡು ಏನು ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರಪತಿಗಳು, ಸ್ಟೇಟ್ ಮಟ್ಟದಲ್ಲಿ ಗವರ್ನರ್ಗಳು, ಹೆಡ್ ಆಫ್ ದ ಗೌರ್ನಮೆಂಟು, ಅವ್ರಿಗೇನು ಅವ್ರು ಎಲೆಕ್ಟ್ ಆದವರಲ್ಲ, ಮತ್ತೊಂದಲ್ಲ. ಬಟ್ ಒಂದಂತೂ ನಾನು ಕ್ಲಾರಿಫೈ ಮಾಡ್ತೀನಿ, ಕರ್ನಾಟಕದಲ್ಲಿ ಗೆಲೇಟ್ ಅವರು ಅಷ್ಟೊಂದು ಸಂಘರ್ಷಕ್ಕೆ ಅವಕಾಶ ಕೊಟ್ಟಿಲ್ಲ. ಸಣ್ಣ ಪುಟ್ಟ ಅವರು ಭಿನ್ನಾಭಿಪ್ರಾಯ ಬಂದಿರೋ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಇವತ್ತು ಸಹ ಅವ್ರು ಬರಲ್ಲ ಅಂತ ಎಲ್ಲೂ ಹೇಳಿಲ್ಲ. ಅವರು ಭಾಷಣಕ್ಕೆ ತಮ್ಮ ಅಸಮ್ಮತಿ ಕೆಲವು ಪ್ಯಾರಾಗಳಿಗೆ ಹೇಳಿದ್ದಾರೆ. ಈಗ ಎಚ್ ಕೆ ಪಾಟೀಲ್ ಹೋಗಿದ್ದಾರೆ, ಸರ್ಕಾರದ ಪರವಾಗಿ ಕನ್ವಿನ್ಸ್ ಮಾಡೋಂಥ ಪ್ರಯತ್ನ ಮಾಡಿದ್ದಾರೆ. ಅದೇನಿರುತ್ತೆ ಅದನ್ನು ಮಾಡ್ತಾರೆ. ಮತ್ತು ಇನ್ನೂ ಒಂದು ಹೇಳ್ತೀನಿ, ಇದೇನು ಮೊದಲಲ್ಲ. ಕರ್ನಾಟಕದಲ್ಲಿ ಹಿಂದೇನು ಹಲವಾರು ಸಂದರ್ಭಗಳಲ್ಲಿ ಈ ಥರದ ಸಂಘರ್ಷಗಳು ಆಗಿದೆ. ಹಿಂದಿನಲ್ಲಿ ಮಾತಾಡಬೇಕು, ಕನ್ನಡದಲ್ಲಿ ಮಾತಾಡಬೇಕು, ಇಂಗ್ಲೀಷಲ್ಲಿ ಮಾತಾಡಬೇಕು ಅಂತೇಳಿ ನಮ್ಮ ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಮ್ಮ ವಿಧಾನಸಭೆಯಲ್ಲಿ ಜಂಟಿ ಅಧಿವೇಶನದಲ್ಲಿ ಆಗಿದೆ. ಪ್ರಾಥಮಿಕವಾಗಿ 3 ಅಧಿವೇಶನ ನಡೀತವೆ. ಒಂದು ಬಜೆಟ್ ಅಧಿವೇಶನ, ಎರಡನೇದು ಮಳೆಗಾಲದ ಅಧಿವೇಶನ, ಮತ್ತು ಚಳಿಗಾಲದ ಅಧಿವೇಶನ. 3 ಅಧಿವೇಶನ. ಇದು ಒಂದು ಪ್ರೆಸಿಡೆಂಟು ನಾವು ನಡೆಸ್ಕೊಂಬಂದಿರ್ತಕ್ಕಂಥದ್ದು. ಮೊದಲನೇ ಸರ್ಕಾರ, ಹೊಸ ಚುನಾಯಿತ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಅಥವಾ ಮೊದಲನೇ ಬಜೆಟ್ ಕೊಡುವಂಥ ಸಂದರ್ಭದಲ್ಲಿ ಜಾಯಿಂಟ್ ಇದನ್ನು ಸಮಾವೇಶವನ್ನು, ಸದನವನ್ನು ಉಲ್ಲೇಖ ಮಾಡಿ ಸಾಮಾನ್ಯವಾಗಿ ರಾಜ್ಯಪಾಲರು ಭಾಷಣ ಮಾಡ್ತಾರೆ. ಇಡೀ ದೇಶದಲ್ಲಿ ಇರ್ತಕ್ಕಂಥದ್ದು 7 ರಾಜ್ಯದಲ್ಲಿ 2 ಸದನ ಇರ್ತಕ್ಕಂಥದ್ದು, ವಿಧಾನ ಪರಿಷತ್ತು, ವಿಧಾನಸಭೆ. ಅದು ಬಿಟ್ಟರೆ ಉಳಿದಂತೆ ಎಲ್ಲ ಒಂದೇ ಸದನ ಇರ್ತಕ್ಕಂಥದ್ದು. ಆಗಲೇ ಅವರು ಒಂದು ಪದ ಬಳಸಿದ್ರು, ಇಟ್ ಈಸ್ ಎ ಮ್ಯಾಂಡೇಟ್ರಿ ಪ್ರಾವಿಷನ್. ಅವರು ಓದೋಕ್ಕೆ ಇಷ್ಟ ಇಲ್ಲ ಅಂದರೆ ಭಾಷಣ ಟೇಬಲ್ ಮಾಡಿ ಹೊರಟೋಗ್ಬೋದು, ಅಥವಾ ಪ್ಯಾರಾ ಬಿಟ್ಟು ಓದ್ರು ಅಂತ ಇಟ್ಕೊಳ್ಳಿ. ಬಟ್ ಆ ಭಾಷಣದ ಮತ್ತೆ ಡಿಬೇಟ್ ಆಗೇ ಆಗುತ್ತೆ ಸದನದೊಳಗಡೆ. ಏನು ಸರ್ಕಾರ ಒಂದು ಭಾಷಣವನ್ನು ಪ್ರಿಪೇರ್ ಮಾಡಿರ್ತಾರೆ ಅದು ಭಾಷಣ ಆಗೇ ಆಗುತ್ತೆ. ಬಟ್ ಇಲ್ಲಿವರೆಗೂ ಬಂದಿರತಕ್ಕಂಥ ಕರ್ನಾಟಕದ ಅಧಿವೇಶನಗಳಲ್ಲಿ ಆ ಥರದ ದೊಡ್ಡ ಮಟ್ಟದ ಸಂಘರ್ಷಗಳು ಆಗಿಲ್ಲ. ನೀವು ಬದ್ರಿನಾರಾಯಣ್ ಇರ್ಬೋದು, ರಾಜ್ಯಪಾಲರು, ರಮಾದೇವಿಯವರು ಇರ್ಬೋದು, ಇನ್ನು ನಮ್ಮ ಇವರು ಸೆಂಟ್ರಲ್ ಲಾ ಮಿನಿಸ್ಟರ್ ಒಬ್ಬರಿದ್ದರು, ಭಾಳ ಜನ ಎಲ್ಲೂ ಸಹ ಭಾರದ್ವಾಜ್ ಇದ್ದಾರೆ. ಅದಕ್ಕೆ ಮುಂಚೆ ಖುರ್ಷದ್ ಆಲಿಮ್ ಖಾನ್ ಇದ್ದರು, ಭಾಳ ಜನ. ಮತ್ತು ವೆಂಕಟ ಸುಬ್ಬಯ್ಯನವರು ಯಾರೋ ಒಬ್ಬರಿದ್ದರು, ರಮಾದೇವಿ ಇದ್ದರು. ಈ ಥರ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬಿಟ್ಟರೆ ಈ ದೊಡ್ಡ ಮಟ್ಟದ ಸಂಘರ್ಷ ಯಾವತ್ತೂ ಆಗಿಲ್ಲ. ಮತ್ತು ಇವತ್ತೇನು ರಾಜಭವನದಲ್ಲಿ ಬಂದಿರತಕ್ಕಂಥದ್ದು ಒಂದು ಸಂಘರ್ಷ ಅಂತ ಹೇಳೋದೇ ಇಲ್ಲ. ಅವರ ಅಭಿಪ್ರಾಯ ಒಂದು ಏನಲ್ಲಿ ಒಂದು ಭಾಷಣದ ಬಗ್ಗೆ ಬಂದಿದೆ, ನನಗಿದು ಇಷ್ಟ ಇಲ್ಲ ಅನ್ನೋ ಮಾತನ್ನು ಅವರು ಸರ್ಕಾರಕ್ಕೆ ಮುಟ್ಟಿಸಿದ್ದಾರೆ. ಅದನ್ನು ಸರ್ಕಾರ ಅವ್ರಿಗೆ ಹೆಂಗೆ ಕನ್ವಿನ್ಸ್ ಮಾಡಬೇಕೋ ಮಾಡ್ತಾ ಇದೆ, ಬಿಟ್ಟರೆ ಅದೇನು ದೊಡ್ಡ ಮಟ್ಟದ ಸಂಘರ್ಷ ಅಲ್ಲ. ಮತ್ತು ನನಗೆ ಗೊತ್ತಿರೋಂಗೆ ಕರ್ನಾಟಕದಲ್ಲಿ ಈಗಿರೋ ರಾಜ್ಯಪಾಲರು ಸರ್ಕಾರ ಜೊತೆ ಸಾಕಷ್ಟು ಹೊಂದಾಣಿಕೆಯಲ್ಲೇ ಹೋಗ್ತಾ ಇದ್ದಾರೆ. ಎಲ್ಲೋ ಸಣ್ಣ ಪುಟ್ಟದ ವ್ಯತ್ಯಾಸಗಳಿರೋಂಥದ್ದು ಸಹಜ ಡೆಮಾಕ್ರಸಿನಲ್ಲಿ. ಅದು ಒಂದು ಕಡೆ. ಎರಡನೇದು, ನಮ್ಮ ರೇಷ್ಮೆ ಅವ್ರು ಹೇಳ್ತಾಯಿದ್ರು, ಸಿದ್ದರಾಮಯ್ಯ ಆ ಮೀಟಿಂಗ್ ಹೋಗಲಿಲ್ಲ, ಈ ಮೀಟಿಂಗ್ ಹೋಗಲಿಲ್ಲ, ಜಿ ರಾಮ್ಜಿ ಕಾಯ್ದೆ ಬಗ್ಗೆ ಇಷ್ಟೊಂದು ತಕರಾರು ಬೇಕಿರಲಿಲ್ಲ. ಜಿ ರಾಮ್ಜಿ ಏನಕ್ಕಾಗಿದೆ ಅಂತ ಚರ್ಚೆ ಮಾಡೋಕ್ಕೆ ಸದನ ಕೊಡ್ತಿದ್ದೀವಿ. ಅದು ನಾವು ತಗೊಂಡಿರೋ ನಿರ್ಧಾರ ಸರಿ ಇದೆಯಾ, ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಕಾಯ್ದೆ ಸರಿ ಇದೆಯಾ, ಚರ್ಚೆ ಆಗಲಿ ಅಂತಲೇ. ಎಲ್ಲ ಈಗ ನಮ್ಮ ವಿರೋಧ ಮಾಡೋಂಥದ್ದು ಚರ್ಚೆ ಎಲ್ಲಾಗಬೇಕು, ವಿಧಾನಸಭೆಯಲ್ಲೇ ಆಗಬೇಕು. ಹಾಗಾಗಿ ಅಧಿವೇಶನ ಕರೆದಿದ್ದೀವಿ. ರಾಮ್ಜಿನಲ್ಲಿ ಏನೇನು ಲೋಪ ಇದೆ, ಅಥವಾ ಹಿಂದೆ ನರೇಗಾದಲ್ಲಿ ಮಹಾತ್ಮ ಗಾಂಧಿ ಅವ್ರ ಹೆಸರನ್ನು ಏನಕ್ಕೆ ತೆಗೆದ್ರು, ನರೇಗಾ ತೆಗೆದಿದ್ದರಿಂದ ಏನೇನೋ ಲೋಪಗಳಾಗ್ತಾ ಇದೆ, ಜನಕ್ಕೆ ಎಷ್ಟು ಉದ್ಯೋಗದ ತೊಂದರೆ ಆಗುತ್ತೆ, ಇವೆಲ್ಲ ಸದನದಲ್ಲಿ ಚರ್ಚೆ ಆಗುತ್ತೆ. ವಿರೋಧ ಪಕ್ಷದವರು ಅವರ ವಾದಗಳೇನಿದೆ ಮಂಡನೆ ಮಾಡ್ಬೋದು. ಸರ್ಕಾರದ ಮಟ್ಟದಲ್ಲಿ ನಾವೇನಿದೆ ನಾವು ನಮ್ಮ ಇದನ್ನ ವಾದವನ್ನು ಮಂಡನೆ ಮಾಡ್ತೀವಿ. ಮತ್ತು ಇಟ್ ಈಸ್ ಎ ಪ್ರೆಸಿಡೆಂಟು, ಅದು ಸ್ಪೆಷಲ್ ಸೆಷನ್ನು ಫಸ್ಟ್ ಸೆಷನ್ ಆದಮೇಲೆ ಕರಿಬೋದು.
ಫಸ್ಟ್ ಸೆಷನ್ ಆಗದಲ್ಲೇ ಸ್ಪೆಷಲ್ ಸೆಷನ್ ಕರೆಯೋಕ್ಕೆ ಬರೋದಿಲ್ಲ. Yes. ಹಾಗಾಗಿ ಇದು ಗವರ್ನರ್ ಅಡ್ರೆಸ್ನ ಮೊದಲು ಸ್ಪೆಷಲ್ ಸೆಷನ್ ಕರಿಬೇಕಂತಲೇ ಇದ್ದಂಥ ಉದ್ದೇಶ. ಮತ್ತೆ ಅದು ಈ ಸಂಪ್ರದಾಯವನ್ನು ಮುರಿಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ಅಧಿವೇಶನವನ್ನು ಜಂಟಿ ಅಧಿವೇಶನವನ್ನು ಕರೆದಿದ್ದೇವೆ. ರಾಜ್ಯಪಾಲರು ಎಲ್ಲೂ ನಾನು ಅಧಿವೇಶನ ಉದ್ಘಾಟನೆಗೆ ಬರಲ್ಲ ಅಂತ ಹೇಳಿಲ್ಲ. ಭಾಷಣದಲ್ಲಿರ್ತಕ್ಕಂಥ ಕೆಲವು ತಕರಾರು ಮಾಡಿದ್ದಾರೆ ಅಂತ ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದು. ಕಾಪಿ ಯಾವಾಗ ರೇಷ್ಮೆ ಅವರು ಸಿಗ್ತಾ ತಕರಾರು ಮಾಡಿರೋ ವಿಷಯ ಲಾ ಮಿನಿಸ್ಟ್ರೇ ಕನ್ಫರ್ಮ್ ಮಾಡಿದ್ರು. 11 ಪ್ಯಾರಾಗ್ರಾಫ್ಗಳ ಬಗ್ಗೆ ತಕರಾರು ಇದೆ ಅವ್ರಿಗೆ. ನಾನು ಹೇಳ್ತೀನಿ ಈಗ ಒಂದು ನಿಮಿಷ, ಲಾ ಮಿನಿಸ್ಟರ್ ಹೇಳಿದ್ರು, ಲಾ ಮಿನಿಸ್ಟರ್ ಇನ್ನೂ ಒಂದು ಮಾತು ಹೇಳಿದ್ರು, ಆ ಕಂಟೆಂಟ್ಗಳನ್ನ ಬಹಿರಂಗ ಪಡಿಸೋಕ್ಕಾಗಲ್ಲ ಅಂತ. ರೇಷ್ಮೆಯವ್ರಿಗೆ ಯಾವಾಗ ಕಾಪಿ ಸಿಗ್ತಾ ನನಗೆ ಗೊತ್ತಿಲ್ಲ. ಅಂದರೆ ಅವ್ರು ಹೇಳ್ತಿದ್ರು ಇದು ಇಂತಿಂಥದ್ದೆಲ್ಲ ಬರೆದುಬಿಟ್ಟವ್ರು ಅದರಲ್ಲಿ ಅಂತೇಳಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲೊಂದು ಸಂಪ್ರದಾಯ ಇದೆ, ನಾತೋರು ಅದನ್ನೇ ಉಲ್ಲೇಖ ಮಾಡಿದಂಥದ್ದು. ನೀವು ಬಜೆಟ್ ಸೆಷನ್ನು, ಬಜೆಟ್ ಎಲ್ಲೂ ಲೀಕ್ ಆಗೋದಕ್ಕೆ ಅವಕಾಶ ಇಲ್ಲ. ಹೌದು. ಅದೇ ಥರ ಗವರ್ನರ್ ಭಾಷಣ ಸಹ ಲೀಕ್ ಆಗೋದಕ್ಕೆ ಅವಕಾಶ ಇಲ್ಲ. ಇಟ್ ಈಸ್ ಎ ಕರೆಸ್ಪಾಂಡೆನ್ಸ್ ಬಿಟ್ವೀನ್ ಗವರ್ನರ್ ಆಸ್ ವೆಲ್ ಆಸ್ ಗೌರ್ನಮೆಂಟ್. ಅವ್ರಿಗೆ ಅವ್ರದ್ದೇನು ರಿಸರ್ವೇಷನ್ ಇದೆ ಅದನ್ನು ಚೀಫ್ ಸೆಕ್ರೆಟರಿಗೆ ಹೇಳಿದ್ದಾರೆ. ಚೀಫ್ ಸೆಕ್ರೆಟರಿ ಅವರು ಲಾ ಮಿನಿಸ್ಟ್ರಿಗೆ ಕಮ್ಯುನಿಕೇಟ್ ಮಾಡಿದ್ದಾರೆ, ಲಾ ಮಿನಿಸ್ಟ್ರ್ ಹೋಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಅವ್ರ ಭಾಷಣದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ರು. ಕೆಲವು ನಾನು ಇಲ್ಲಿ ಹೇಳೋದಕ್ಕಾಗೋದಿಲ್ಲ ಮಾಧ್ಯಮದಲ್ಲಿ, ಅವರ ರಿಸರ್ವೇಷನ್ಸ್ ಅವ್ರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅದನ್ನ ನಾನು ಮುಖ್ಯಮಂತ್ರಿಗಳು ಗಮನಕ್ಕೆ ತರ್ತೀವಿ. ಅವ್ರು ಹೇಳಿರ್ತಕ್ಕಂಥ ನಾವು ಸರಿಪಡಿಸ್ತೀವಿ ಅಂತ ಮಾತನ್ನು ಅವರು ಹೇಳಿದ್ದಾರೆ. ಬಟ್ ರಮೇಶ್ ಬಾಬು, ಹೊಸ ಒಂದು ರೀತಿಯ ತಿಕ್ಕಾಟಗಳಲ್ಲಿ ಈಗ ಪ್ರತಿಯೊಂದು ರಾಜ್ಯದಲ್ಲೂ ಇದೊಂದು ಹೊಸ ತಿಕ್ಕಾಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.